ಉಚಿತವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ನಿನ್ನೆ ರಾಜಕಾಲುವೆ ರಕ್ಷಣಾ ಸಮಿತಿ ವತಿಯಿಂದ ನಮ್ಮ ನಡೆ ರಾಜ್ಯ ಕಾಲುವೆ ಕಡೆ ಪ್ರತಿಭಟನೆಯನ್ನು ನಡೆಸಿದ್ದ ಸಂದರ್ಭ ಒತ್ತುವರಿದಾರರಿಗೆ ಅನುಕೂಲಕರ ಹಾಗೂ ಅವೈಜ್ಞಾನಿಕ ಎನಿಸಿದ್ದ ಹರಿಹರ ರಾಜ ಕಾಲುವೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಕೈಗೊಂಡಿರುವ ಕಾಂಕ್ರೀಟ್ ಚರಂಡಿ ನಿರ್ಮಾಣ ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ಆಗ್ರಹಿಸಿ ನಮ್ಮ ನಡೆ ರಾಜ ಕಾಲುವೆ ಕಡೆ ಎಂಬ ಪ್ರತಿಭಟನೆಯನ್ನು ನಡೆಸಿದ್ದ ಸಂದರ್ಭ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪಿ.ಜೆ. ಮಾಲ್ತೇಶ್, ಗೌರವಾಧ್ಯಕ್ಷರಾದ ಮಗ್ದುಮ್, ಪ್ರಧಾನ ಕಾರ್ಯದರ್ಶಿಯಾದ ಬಿ. ಬಾಬುಲಾಲ್, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಕಾನೂನು ಸಲಹೆಗಾರರಾದ ಶಶಿನಾಯಕ್, ಖಜಾಂಜಿ ಜಫರುಲ್ಲಾ ಕೆ, ಉಪಾಧ್ಯಕ್ಷರಾದ ಇಮ್ತಿಯಾಜ್ ಜಲಾಲ್, ಚೌಡಪ್ಪ, ರಾಜಪ್ಪ, ಸುರೇಶ್ ಬಿ, ಕೆಂಚನಹಳ್ಳಿ, ತಿಮ್ಮಣ್ಣ, ಸಂಜೀವಪ್ಪ, ಮಂಜಪ್ಪ, ಹನುಮಂತ, ಗದ್ಗೆಯಪ್ಪ, ಬಿ. ಹನುಮಂತಪ್ಪ, ಬಿ. ವಾಸನ, ರಾಮಪ್ಪ, ಎಂ. ಇಲಿಯಾಜ್ ಅಹಮದ್, ಶ್ರೀನಿವಾಸ್ ಕೊಡ್ಲಿ, ನೂರುಲ್ಲಾ, ಛೋಟುಭಾಯಿ ಸೇರಿದಂತೆ ಹಲವಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಹೋರಾಟ